ನಮ್ಮ ಬ್ಲೂಬೆರಿ ಜೊತೆ ಒಂದು ಒಳ್ಳೆ ಆಫ್ ರೋಡಿಂಗ್ ಟ್ರಯರ್ ಇವಾಗ ಕಾಣ್ತಾ ಇದೆ ಅಲ್ವಾ, ಅಲ್ಲಿ ತನಕ ಮೇಲೆ ಹೋಗಬೇಕು. ಫುಲ್ ಆ ಬೆಟ್ಟದ ಮೇಲೆ ಹೋಗೋಣ. ಬ್ಲೂಬೆರಿನ ನೆಕ್ಸ್ಟ್ ಇಯರ್ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ. ಈ ಸರಿ ತಗೊಂಡೋಗ್ತಾ ಇದೀನಿ. ಆ ಲೊಕೇಶನ್ ಕಾಣ್ತಿದ್ದೆಲ್ಲ ಝೂಮ್ ಹಾಕಿನಲ್ವಾ, ಅಲ್ಲಿ ತನಕ ಹೋಗ್ಬೇಕು. ಇವಾಗ ಹೋಗೋಣ ಬನ್ನಿ. ಸ್ಟಾರ್ಟಿಂಗ್ ಪಾಯಿಂಟ್ ರೀಚ್ ಆಗಿದ್ದೀರಿ. ನಮ್ಮ ಬೆಟ್ಟಗಳಿಲ್ಲಿದೆ, ನಮ್ಮ ನಂದಿ ಹಿಲ್ಸಲ್ಲಿದೆ. ಇದರಲ್ಲಿರುವಂಥ ಬೆಟ್ಟಕ್ಕೆ ಆಫ್ ರೋಡಿಂಗು. ನಮ್ಮ ಬ್ಲೂಬೆರಿಗೆ ಇವತ್ತು ಪಾಪ ಫುಲ್ ಟಯರ್ಡ್ ಹೋಗಿದೆ. ಫುಲ್ ಇನ್ನೂ ಹೀಟ್ ಆಗಬೇಕು ಆಗುತ್ತೆ. ಮೇಲೆ ಹೋಗೋಣ ಬನ್ನಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ನಮ್ಮ ರೈಡ್ ನಮ್ಮ ಮುಂದೆ ಸಾಗಿಸೋಣ. ತುಂಬಾ ಟಫ್ ಆಗಿದೆ ಈಗ ರೋಡು. ನಾನು ಜೋಸಲ್ಲಿ ಬಂದುಬಿಟ್ಟೆ, ಅರ್ಧ ಬಂದುಬಿಟ್ಟು ಹಿಂದೆ ಅಂತ ಹೋಗೋದಕ್ಕಾಗಲ್ಲ. ಮುಂದೆ ಹೋಗೋಣ ಬನ್ನಿ. 50% ಕಂಪ್ಲೀಟ್ ಮಾಡಿದೆ. ಸ್ವಲ್ಪ ಕಷ್ಟಪಟ್ಟು ವೀಲಿಂಗ್ ಹೊತ್ತಿಗೆ ಹೊಡಿತಾ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಗೊಬ್ಬರ ತಂದಿಲ್ಲ, ಐಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪಾಪ ಅಲ್ಲ ನಿಲ್ಲಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಥರ ಇದೆ ನೋಡಿ ಫ್ರೆಂಡಲ್ಲಿ. ಅಲ್ಲಿ ಹತ್ಕೊಂಡು ಹೋಗ್ಬೇಕು. ಆಮೇಲೆ ಈ ಸರ್ ಇಷ್ಟಾಕೊಂಡು ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮೇಲೆ ಟೆಂಪಲ್ಲು. ಆಲ್ರೆಡಿ ಮಳೆ ಬಂದಿಲ್ಲ, ಕೆಳಗಡೆ ಹೊರಟೋಗಿದೆ ಗುರು. ಫಸ್ಟ್ ನಾನು ವೀಡಿಯೋ ಮಾಡಿದ್ದು ಅಲ್ಲಿಂದ, ಬ್ಲೂ ಕಲರ್ ಶೆಡ್ ಇದೆಯಲ್ಲೋ ಅಲ್ಲಿಂದ. ಇವಾಗ ಇಲ್ಲಿ ತನಕ ಒಂದಿದ್ದೀನಿ. ಇನ್ನೂ ಸ್ವಲ್ಪ ಮೇಲೆ ಹೋಗೋಣ. ಇನ್ನೂ ಟಫ್ ಇದೆ ಅನ್ಕೊಂತೀನಿ. ಐ ಥಿಂಕ್ ತುಂಬಾ ಹಾಳಾಗೋಗಿದೆ ಇಲ್ಲಿ. ಫುಲ್ ಟಫ್ ಇರೋದೇ ಇಲ್ಲಿಂದ ಮೇಲೆ ತನಕ. ಏನು ಮಾಡೋಣ ನೋಡೋಣ ನಿಮ್ಮ ಮುಂದೆ. ನಮ್ಮ ಬ್ಲೂಬೆರಿಯಲ್ಲಿದೆ. ಫುಲ್ ಒಂದು 95% ಬಂದ್ಬಿಟ್ಟೆ ಗುರು. ರೋಡ್ ಅಂತೂ ಎತ್ತರ ಇದೆ ಗೊತ್ತಾ, ತೋರಿಸಿ ಮನೆ. ಈ ಥರ ಹೋಗಿದೆ ರೋಡ್ ಪರಿಸ್ಥಿತಿ. ಅಲ್ಲಂತೂ ಹೇಳೋಕೆ ಹೋಗ್ಬೇಡಿ, ಫುಲ್ ಬಂಡೆ. ವೀಲಿಂಗ್ ಹೊಡಿತಿದೆ ಗುರು. ಯಾಕೆ ಕೇಳ್ತೀರಾ? ಇನ್ನು ಕೆಳಗಡೆ ಹೋಗ್ತೀನಿ ಬನ್ನಿ. ಸ್ವಲ್ಪ ಇದರಿಂದ ರೋಡ್ ಕಂಡೀಷನು. ಇನ್ನು ಕನ್ಸ್ಟ್ರಕ್ಷನ್ ಪೆಂಡಿಂಗಲ್ಲೇ ಇದೆ. ಫಿನಿಷ್ ಮಾಡಾದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಬ್ಲೂಬೆರಿಗೆ ರೆಸ್ಟ್ ಕೊಟ್ಟಿದ್ದೀನಿ. ಸ್ವಲ್ಪ ಫುಲ್ ಹೀಟಾಗಿ ಹೋಗಿದೆ. ಸಸ್ಪೆನ್ಷನ್ ನೋಡ್ಬೋದು ಯಾವ ಥರ ಹೋಗಿದೆ. ಈ ಥರ ಆಫ್ ರೋಡಿಂಗಲ್ಲಿ ಆ ಥರನೇ ಆಗುತ್ತೆ. ಒಂದು ಒಳ್ಳೆ ವ್ಯೂ ಈ ಥರ ಇದೆ ನೋಡ್ಕೊಳ್ಳಿ. ಇನ್ನೂ ಮೇಲೆ ಹೋಗೋಣ, ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನಮ್ಮ ಬ್ಲೂಬೆರಿಯಲ್ಲಿ ಇನ್ನೂ ಹೆಚ್ಚಿನ ರೈಡ್ ಮಾಡೋಣ. ಇದು ಸೆಕೆಂಡ್ ವೀಡಿಯೋ ಅನ್ಕೊತೀನಿ ನನ್ನ ಚಾನಲಲ್ಲಿ. ಮೊನ್ನೆ ಬೈಕ್ ಬಗ್ಗೆ ಡೀಟೇಲಾಗಿ ವೀಡಿಯೋ ಮಾಡಿದ್ದೆ. ಇವತ್ತು ಆಫ್ ರೋಡಿಂಗ್ ಟ್ರಯಲ್ ತಂದಿದ್ದೀನಿ. ಫೈನಲ್ ರೀಚರ್ ಟಾಪ್. ಈ ಥರ ವ್ಯೂ ಅಂತೂ ಅಲ್ಟಿಮೇಟು. ಒಂದು ಶಾರ್ಟ್ ಕ್ಲಿಪ್ ಸಹ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬೇಕು ನಾವು, ಲೊಕೇಶನ್ ಬ್ಲೂ ಇರೋ ಹತ್ರ. ಅಲ್ಲಿ ಯಾರೋ ಹತ್ತಾ ಇದ್ದಾರೆ ಮೇಲೆ. ಅಲ್ಲಿ ಮೇಲೆ ಒಂದು ಟೆಂಪಲ್ ಇದೆ, ಅಲ್ಲೊಂದು ಟೆಂಪಲ್ ಇದೆ. ಫೈನಲಿ ನಾನು ಟಾಪ್ ರೀಚ್ ಆಗೋದೆ. ಸ್ವಲ್ಪ ಸ್ಟ್ರಗಲ್ ಪಟ್ಟು ಅಲ್ಲಿ ಸ್ವಲ್ಪ ಗುಣಿದ್ವು. ವೀಡಿಯೋ ಮಾಡೋಕ್ಕಾಗಲ್ಲ ಮಿಡಲಲ್ಲಿ, ಯಾಕಂದರೆ ನಮ್ಗೆ ಯಾವುದೇ ರೀತಿಯ ಮೌಂಟ್ ಆಗಲಿ ಏನಾಗಲಿ ತಂದಿಲ್ಲ ನಾನು. ಅದಕ್ಕೋಸ್ಕರ ವೀಡಿಯೋ ಅಲ್ಲಲ್ಲಿ ನಿಲ್ಲಿಸಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಟೆಂಪಲ್ ಹತ್ರ ಹೋದ್ಮೇಲೆ ಸಿಗೋಣ ಬನ್ನಿ. ಬೈಕಲ್ಲಿ ಪಾರ್ಕಿಂಗಲ್ಲಿ ಇಟ್ಟು ಲಗೇಜ್ ಎಲ್ಲ ಡಿಸೇಬಲ್ ಮಾಡ್ತಾಯಿದ್ದೀನಿ. ಫೈನಲಿ ರೀಚ್ಡ್. ನಮ್ಮ ಬ್ರದರ್ ಅವ್ರ ಮೆಡಿಸನ್ ತಂದಿದ್ದಾರೆ. ಆ ಮೆಡಿಸನ್ ಆಲ್ ಸೈಡ್ ಇಲ್ಲಿ ನಮ್ಮ ಆಯುಧಗಳಿದ್ದಾವೆ. ಆಯುಧಕ್ಕೆ ಸ್ವಲ್ಪ ರೆಸ್ಟ್ ಕೊಟ್ಟು ಜಾಗರಣೆ ಮಾಡಿ ಇವತ್ತು. ಬ್ರೋ ಗಡ್ಡ ಬೀಜ ತಿರ್ಸ್ತಾರೆ. ಪವರ್ ಬ್ಯಾಂಕ್ ಕೊಡ್ಬೇಕಂತೆ. ಪವರ್ ಬ್ಯಾಂಕು ನಾನು ಐಫೋನ್ ಚಾರ್ಜಿಂಗ್ ಹಾಕೊಂಡಿದ್ದೀನಿ. ಪವರ್ ಬ್ಯಾಂಕ್ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಇತ್ತಲ್ವಾ USB to iOS ಅಂತ ಕಿತ್ಕೊಂಡು ನಮ್ಮ ಬ್ರದರ್ ನಾನು ಫೋನ್ ಕೊಟ್ಟಿದ್ದೀನಿ. ಬ್ರದರ್ ಅವರು ಇಲ್ಲಿ ಮೆಡಿಸನ್ಗೆ ಕಾವಲ್ ಕಾಯ್ಕೊಂಡ್ಬಿಟ್ಟವ್ರೆ. ಸ್ನೇಹಿತರೆ, ನಮ್ಮ ಬ್ರದರ್ ಅವ್ರು ಎಷ್ಟು ಕಷ್ಟ ಬಿಡ್ತಾರಂತೆ. ಕೆಲ್ಸಕ್ಕೆ ಸಹ ಕಷ್ಟ ಬೀಳಲ್ಲ. ಅದ್ರಲ್ಲಿ ಮೆಡಿಸನ್ ಇದೆ, ಅದಕ್ಕೋಸ್ಕರ ಅಲ್ಲಿ ಮಚ್ಚೆ ಹೋಗ್ತಾ ಇದಾರಲ್ಲೇ. ಬ್ರೋ ಎಲ್ಲಿ ಮಚ್ಚೆ ಇಡ್ತೀರಾ ನೋಡಿ ಬ್ರೋ. ಪವರ್ ಬ್ಯಾಂಕ್ ಒಂದು ಕೈಯಲ್ಲಿ, ಫೋನು ಕಡೆ ಮೆಡಿಸನ್ನು ರೈಡ್ ಮಾಡಿದಾರಲ್ವಾ. ಸ್ವಲ್ಪ ಫ್ರೀ ಕೊಟ್ಟು ನಮ್ಮ ಬೇಬಿಗೆ. ನಮ್ಮದು ಬ್ರದರ್ ಅವ್ರದ್ದು ಇದೆ ಬೈಕು. ZA ಬೈಮಿನ್ ತಂದಿರೋ 100% ಮೇಲೆ ಅಂತೂ ಬರ್ತಾ ಇರಲಿಲ್ಲ. ತುಂಬ ವೇಟ್ ಇತ್ತಲ್ವಾ, ಅದಕ್ಕೋಸ್ಕರ ಅವಾಗಲೇ ಅಲ್ಲಿಂದ ವಿಡಿಯೋ ಮಾಡಿದ ಮೇಲೆ ನಾನು ಬೇಬಿಗೆ ಸ್ವಲ್ಪ ರೆಸ್ಟ್ ಕೊಟ್ಟು ಫುಡ್ ತುಂಬಿಸ್ಕೊಂತ ನಾಳೆ ಮಾರ್ನಿಂಗ್ ತನಕ ಬೇಬಿ ಮುಟ್ಟಲೆಲ್ಲೇ ಇರುತ್ತೆ. ಟೈಮ್ ಒಂದು 6 o'clock. ಜಸ್ಟ್ ಫುಡ್ ಆಯಿತು, ತಿಂದಾಯ್ತು. ನಮ್ಮ ಬ್ರದರ್ ಅವ್ರಿಗೆ ಗೊತ್ತಲ್ವಾ, ಅವಾಗಲೇ ಮೆಡಿಸಿನ್ ಅಲ್ಲೇ ಕುತ್ಕೊಂಡವ್ರೆ. ಕೆಳಗಡೆ ಮಿಲಿಟರಿ ಕ್ಯಾಂಪ್ ಇದೆ, ಅಲ್ಲಿ ಪಾರ್ಕಿಂಗ್ ಇರೋದು. ನಾನು ಬೈಕಲ್ಲಿ ಬಂದಿದ್ರೆ ಅಲ್ಲಿ ಹಾಕ್ಬಿಟ್ಟು ಬರಬೇಕಾಯ್ತು. ನಾವು ಗೊತ್ತಲ್ವಾ ಆಫ್ ರೋಡರ್. ಅಲ್ಲಿಂದ ಮೇಲೆ ಬಂದು ಆ ಥರ ಬಂದು ಈ ಕಡೆ ಕೆಳಗಡೆ ಬಂದಿದ್ದು. ಮೊನ್ನೆ ವಿಡಿಯೋ ನಾವು ಸ್ಟಾಪ್ ಮಾಡಿದ್ದಲ್ವ, ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀರಿ. ವೆಬ್ ಸೈಟ್ ಎಲ್ಲ ಆಲ್ಮೋಸ್ಟ್ ಫಿನಿಶ್. ವರ್ಕ್ ಅಲ್ಲಿ ಬ್ಯಾನರ್ ಎಲ್ಲ ಬಂದಿದೆ. ಸ್ನೇಹಿತರೆ ಆಯಿತು ನೈಟ್ ವ್ಯೂ. ಮೊನ್ನೆ ವರ್ಕ್ ಈ ಥರ ಬಂದಿದೆ. ವಿಡಿಯೋ ಮಾಡೋಕ್ಕಾಗಿಲ್ಲ, ಬೆಳಕಿತ್ತಲ್ವ, ಅದಕ್ಕೆ ನಾವು ಬೇಗನೆ ಹೊರಟೋದ್ರೆ ಮನೆಗೆ. ಇವತ್ತು ನೈಟ್ ಇಲ್ಲೇ ಜಾಗರಣೆ ಅಲ್ವಾ, ನಾವು ಇಲ್ಲೇ ಇರ್ತೀರಿ. ಅದಕ್ಕೋಸ್ಕರ ವೀಡಿಯೋ ಮಾಡೋಣ ಅಂತ ಅಂದ ಮೇಲೆ ಕೆಳಗಡೆ ಇನ್ನೊಂದು ಟೆಂಪಲ್ ಇದೆ. ನೆನ್ನೆ ಒಳಗಡೆ ಇರುವಂಥ ದೇವ್ರಿಗೆ ಒಂದು ಸರ್ಪ ಸುತ್ಕೊಳ್ಳಿತ್ತು. ಆ ಕ್ಲಿಪ್ಸ್ ನಾನು ಏನು ಮಾಡ್ತೀನಿ ಸ್ಕ್ರೀನ್ ಮೇಲೆ. ದೇವ್ರ ಪೂಜೆ ಮಾಡ್ತಾ ಇಲ್ಲಿ ಒಂದು ಒಳ್ಳೆ ವ್ಯೂ ಎಂಜಾಯ್ ಮಾಡ್ತಾ. ಅಲ್ಟಿಮೇಟ್ ಬ್ರೋ ವ್ಯೂ ಅಂತೂ ಅರ್ಧ ಸಿಟಿ ಕಾಣಿಸುತ್ತೆ. ಆರೆಂಜ್ ಆಗಿದೆ ವ್ಯೂ. ಒಳಗಡೆ ಯಾವ ಇತ್ತಲ್ಲಿ ಒಳಗಡೆ ಅದನ್ನು ಸಹ ಈ ಕ್ಲಿಪ್ ಆ್ಯಡ್ ಮಾಡ್ತೀನಿ ನಾನು. ಲಿಂಕಕ್ಕೆ ಸುತ್ಕೊಂಡಿತ್ತು. ಬೆಳಕಂತೂ ಫುಲ್ ವಾಟರ್ ಸಪ್ಲೈ, ಪವರ್ ಸಪ್ಲೈ ಎಲ್ಲ ಇದೆ ಕೂಡ ಇಲ್ಲಿಗೆ. ನಮ್ಮ ನಂದಿ ಬೆಟ್ಟದಲ್ಲಿ ಒಂದು ಅರ್ಧಕ್ಕೆ ಬರುತ್ತೆ ಅನ್ಕೊಂತೀನಿ. ಒಂದು ಸಿಟಿ ಫೀಲ್ ಎಂಜಾಯ್ ಮಾಡ್ತಾ ಕಾಣ್ತಿದೆ ಅನ್ಕೊಂತೀನಿ. ಸಿಟಿ ಲೈಟ್ಸು ಅರ್ಧ ಸಿಟಿ ಕಾಣಿಸುತ್ತೆ ಇಲ್ಲಿಗೆ, ಅಷ್ಟು ಟಾಪಲ್ಲಿದೆ. ನಮ್ಮ ಬೈಕ್ ಮೇಲೇ ಇದೆ. ನಮ್ಮ ಬ್ರದರ್ ಅವ್ರ ಜೊತೆ ನಾವು ಮೇಲೆ ಹೋಗ್ತಾ ಇದ್ದೀರಿ. ನಾನು ನೈಟ್ ಬೈಕ್ನ ಅಲ್ಲೇ ಬಿಟ್ಟು ನಾನು ಕೆಳಗಡೆ ಬಂದಿದ್ದೆ. ಸೊ ನಮ್ಮ ಭೋಗನಂದೀಶ್ವರ ದೇವಸ್ಥಾನ ನಂದಿಗೆ ಹೋಗಿದ್ರೆ ಅಲ್ಲ ಅವ್ರು ಬಿಟ್ಟಿಲ್ಲ. ಅದಕ್ಕೆ ಪ್ರೋ ಹೆಲ್ಮೆಟ್ ಹಾಕೊಂಡವ್ರೆ. ನಮ್ಮ ZA ಬೈಮಿ ಮನೆ ಹತ್ರ ಇದೆ. ನಮ್ಮ ಬ್ಲೂಬೆರಿ ಮೇಲೆ ಇದೆ. ಬೈಕಲ್ಲೇ ಬಂದರೆ ಮೇಲೆ ತನಕ. ನಮ್ಮ ಬ್ರದರ್ ಅವರು ಡ್ರೈವಿಂಗ್ ಇಲ್ಲೇ. ನೈಟು ನಾನು ಮೇಲೆ ಇರಲಿಲ್ಲ.
ನೈಟ್ ನಾನು 10 ಅಲ್ಲ 10:30 ಅಲ್ಲಿ ಅನ್ಕೊಂತೀನಿ ಕೆಳಗಡೆ ಹೇಳ್ಬಿಟ್ಟು ನಾನು ಫ್ರೆಂಡ್ ಬೈಕ್ ತರಿಸ್ಕೊಂಡೆ ನಮ್ಮ ಜಿಯೋ ಬೇಬಿನ. ನಮ್ಮ ಬ್ಲೂಬೆರಿ ಮೇಲೇ ಇದೆ. ಜಿಯನ್ ತರಿಸ್ಕೊಂಡು ನಾನು ನಂದಿದ್ದಿ ದೇವಸ್ಥಾನಕ್ಕೆ ಹೋಗಿದ್ದೆ. ಮತ್ತೆ ನಮ್ಮ ಬ್ರದರ್ ಅವರು ತೋರಿಸ್ತೀನಿ ಅವ್ರನ್ನ ಚಾನಲ್ ಪರಿಚಯ ಮಾಡೋಣ. ಅವರು ಕರ್ಸೋ ನಮ್ಮ ಒಳ್ಳೆ ಹುಡುಗರು ಅಂತಾರಲ್ವಾ ಆ ಥರ ಅವರು ಬರ್ತಾ ಇದಾರೆ ನೋಡಿ. ಒಳ್ಳೆ ಸ್ಪೆಕ್ಟ್ ಒಂದು ಹಾಕೋರ ಶರ್ಟ್ಸು. ಅಣ್ಣ ನಿಮ್ಮ ಹೆಸರೇನು ಹೇಳ್ತೀರಾ? ಕಾರ್ತಿಕ್. ಹಾಂ ಕೆ ಕಾರ್ತಿಕ್ ಅವ್ರು ಅಣ್ಣವ್ರ ಮೇಲೆ ಹೋಗ್ತಾ ಇದ್ದಾರೆ ಪೂಜೆಗೆ ಹೂವು. ಬ್ರೋ ಅವರು ಒಂದು ಹೂವು. ನನಗೆ ಫಸ್ಟ್ ನಮ್ಮ ಬ್ರದರ್ ಹೋಗ್ತವ್ರೆ. ಗ್ರೀನು ನಾವು ಪರ್ಪಲ್. ಹಬ್ಬ ಅವತ್ತದೆ ಕಷ್ಟ ಅಂದರೆ ಬ್ಯಾಗ್ ಒಂದು ಪವರ್ ಬ್ಯಾಂಕ್ ಇಲ್ಲ. ಬ್ರದರ್ ಅವರಲ್ಲಿ ಕೂತ್ಕೊಂಡಿದ್ದಾರೆ. ಟಿಫನ್ ಎಲ್ಲ ಸ್ನೇಹಿತರೆ ಟೈಮ್ ಒಂದು 8:40 ಆಗಿದೆ. ಒಳಗಡೆ ಟೆಂಪಲ್ ಹತ್ರ ಮಿಸ್ ಆಗೋದಿಲ್ಲ. ಟೆಂಪಲ್ ಇದು ಮೈನ್. ಟಿಫನ್ ಎಲ್ಲ ಮುಗಿಸ್ಕೊಂತ ನಮ್ಮ ಬೈಕ್ ತೆಗಿತಾ ಇದ್ದಾರೆ. ಟಾಟಾ ಬೈ ಬೈ ಹೇಳ್ತಾ ನೆಕ್ಸ್ಟ್ ಯಾರು ಸಿಗೋಣ ಇಲ್ಲಿಗೆ. ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ. ನಮ್ಮ ಬೈಬಿನ ಇಟ್ಕೊಂಡು ಟಿಫನ್ ಮುಗಿಸ್ಕೊಂತ ಕೆಳಗಡೆ ಹಿಡಿತಾ ಇದ್ದೀನಿ. ಬೇಗ ಕೆಳಗಡೆ ಹೋಗಿ ಭೋಗನಂದೀಶ್ವರ ದೇವಸ್ಥಾನದ ಒಳಗೆ ಕಂಟಿನ್ಯೂ ಮಾಡಬೇಕು. ಅದು ಸಹ ಪೆಂಡಿಂಗ್ ಇದೆ. ಇದು ಸಹ ಅರ್ಧ ಇದು ಆಫ್ ಆಗಿದೆ. ಬೇಗ ಹೋಗಿ ವೀಡಿಯೋ ಕಂಟಿನ್ಯೂ ಮಾಡೋಣ. ಕೆಳಗಡೆ ಬನ್ನಿ ನಾನು ಸಿಗ್ತೀವಿ ಬೇಗ. ನಮ್ಮ ಜಿಯೋ ಬೇಬಿ ಎತ್ಕೊಂಡು ಬ್ಲೂಬೆರಿ ಟು ಜಿಯೋ ಬೇಬಿ ಕೆಳಗಡೆ ಅಂತ ಇಳಿಯೋದಕ್ಕಾಗಿದ್ದಾಗಿಲ್ಲ. ಫುಲ್ ಬ್ರೇಕು ಅಲ್ಲಿ ತನಕ ಬಂದೆ. ನಮ್ಮ ಬ್ರದರ್ ಅವರು ಯಾವ ಥರ ಸಾಧನೆ ಮಾಡ್ತಾರೆ ನೋಡ್ತೀರಾ ಒಂದೇ. ಬನ್ನಿ ಸರ್ ಮುಂದೆ. ಆಗ್ತಾಯಿಲ್ಲ ಗೇರಲ್ಲಿ ಕಂಟ್ರೋಲ್ ಮಾಡ್ಕೊತ ಸ್ವಲ್ಪ ಬಿಡ್ತಾಯಿದ್ದೀನಿ. ಈ ಥರ ಇದೆ. ನೆನೆ ಬಿದ್ದೆ ಅನ್ಕೊಂಡೆ ಈ ಗುಣಿಯಲ್ಲಿ ನಾನು. ಸದ್ಯಕ್ಕೆ ಏನೂ ಆಗಿಲ್ಲ. ಶಿವಲಿಲೆ ಬಿದ್ದರೆ ಏನಿಲ್ಲ. ಸೈಡಿಂಗ್ ಹೊರಟಾಗಿರ್ತಾರೆ. ಬೈಕ್ ಹೋಯ್ತು ಚಾರ್ತಾ ಇದೆ ಬೈಕ್ ಅಂತ. ಅಂತೂ ಇದು ಸ್ನಾನ ಮಾಡ್ಕೊಂಡು ಇಲ್ಲಿ ತರ್ಕ ಬಂದರೆ ನಮ್ಮ ಬ್ರದರ್ ಇಟ್ಟು ಅಲ್ಲೇ ಬರ್ತಾವ್ರು ಹಿಂದೆಗಡೆ. ಇಳ್ಕೊಂಬಿಟ್ಟ ಆಗ್ತಾ ಇಲ್ಲ. ತುಂಬಾ ಕಾಮಿಡಿ ಬಿರು. ಹಚ್ಬೇಕಾದ್ರೆ ಜೋಸ ಹತ್ಬಿಟ್ರಿ. ವಿಡಿಯೋಗಳು ಮಾತಾಡ್ಕೊಂಡು ಅಲ್ಲೇ ಅವರೇ ನಮ್ಮ ಬ್ರದರ್ ಮುಂದೆ ಹೋಗ್ತಾವ್ರೆ. ಟೈರ್ ಫುಲ್ಲು ಪ್ಲಾನೆಟ್ 220ಗೆ ಬಟನ್ಸ್ ಎಲ್ಲ ಈ ಥರ ಬೀಳ್ತಿದೆ ಜಾಡಿ. ಯಾವ ಥರ ಹೇಳ್ಕೊಂಡು ನೋಡಿ. ಅವ್ರಿಬ್ಬರು ತುಂಬಾ ಸಾಧನೆ ಮಾಡ್ತಾವ್ರೆ. ಗಾಡಿ ಅಂತ ಬಿಟ್ರೆ ಕೆಳಗಡೆ ಕಠಿಣಾಗಿರ್ತೈತೆ. ನಮ್ದಲ್ಲಿ ನಡ್ಕೊಂಡು ಹೋಗ್ಬೋದಾಗಿತ್ತು. ನಾವೇ ಕಾನ್ಫಿಡೆನ್ಸ್ ಎಲ್ಲ ಓವರ್ ಕಾನ್ಫಿಡೆನ್ಸ್ ಆ ಥರ ಇದ್ರನ್ನ. ಬಟ್ ಎಲ್ಲೂ ಏನು ಮಿಸ್ಟೇಕ್ ಆಗಿಲ್ಲ. ಕರೆಕ್ಟಾಗಿ ಮೇಲೆ ಬಂದಿದ್ದೀರಿ. ನಾನು ಒನ್ ಆ್ಯಂಡ್ ಡ್ರೈವಿಂಗು. ನಮ್ಮ ಬ್ರದರ್ ಅವರು ಅಲ್ಟಿಮೇಟ್ ಮೈಂಡ್ ಬ್ಲೋಯಿಂಗ್ ಫ್ಯಾಂಟಾಸ್ಟಿಕ್. ಇಲ್ಲ ಹೋಗಿ ಬ್ರೋ ಮುಂದೆ. ಬಿಡ್ಕೊಳ್ರು ಅಮ್ಮ ಫೋನ್ ಬಿತ್ಕೊರು. ಲೇ ಕ್ಯಾರೆಟ್ ಜೋರ ಬಿಟ್ಕೊರ ಮಜಾ. ನಮ್ಮ ಫ್ರೆಂಡಿಗೆ ಕ್ಯಾರೆಟ್ ಇಂಪಾರ್ಟೆಂಟ್ ಯಪ್ಪು ಪಕ್ಕ ಜಾರ ತಂದೆ ಬೈಕು. ಓಪೋ ಇಲ್ಲ ಅವ್ರಿಗೆ. ಗುಣಿಗ್ಲಂತೂ ಅಲ್ಟಿಮೇಟು ಆಫ್ ರೋಡಿಂಗ್ ರೀ. ನಿಜವಾದ ಆಫ್ ರೋಡಿಂಗ್ ಇದು. ತುಂಬಾ ವಿನ್ಯಾಸದ ಸ್ನೇಹಿತರೆ ಬೈಕ್ ತಂದಿರ ನಾನು ಸದ್ಯಕ್ಕೆ. ಅದರ ಸಾಧನೆ ನೋಡ್ತಾ ಇದ್ದೀರಾ. ಸ್ವಲ್ಪ ಝೂಮ್ ಔಟ್ ಮಾಡೋಣ. ಹೋಯ್ತು ಸೈಡ್ಗೆ ಹೋಯ್ತು. ನಿನಗಿದು ಬೇಕಿದ್ದ ಮಗನೇ ವಾಪಸ್ಸು ಹೊರಟೋಗೋ ಶಿವನೇ. ಸ್ನೇಹಿತರೆ ಸಾಧನೆ ಮಾಡ್ದ ಕೆಳಗಡೆಗೆ ಹೋದ್ರು. ನಾವು ಇನ್ನೂ ಇಲ್ಲೇ ಇದ್ದೀರಿ. ಅವ್ರು ಇಳಿಸ್ತೀನಿ, ನಾನು ಹಿಂಗೆ ಇಳಿಸ್ತೀನಿ. ತೆಳ್ಳೋದಕ್ಕೆ ಹೋಗಲ್ಲ. ನನ್ನ ಬೈಕ್ ಮೇಲೆ ಹೋಗ್ತಿದೆ. ನಮ್ಮ ಬ್ಲೂಬೆರಿ ಮೇಲೆ ತುಂಬಾ ನಂಬಿಕೆ ಇದೆ. ಕೆಳಗಡೆ ಹೋಗುತ್ತೆ. ಅಷ್ಟೆಲ್ಲ ಸಾಧನೆ ಮಾಡಿಸಿಲ್ಲ. ಚಪ್ಪಲಿ ಇಲ್ಲಿ ಬಿಟ್ಟಿದ್ದಾರೆ ಪಾಪ. ಚಪ್ಪಲಿ ಇಲ್ಲಿ ಅಲ್ಲಿ ಬಿಟ್ಕೊಂಡು ಕೆಳಗಡೆ ಹೋಗಿದ್ದಾರೆ ಗುರು. ಹಗ್ಗ ಎತ್ಕೊ ಅಂತ ಹೇಳಿದ್ರಂತೆ. ಹಗ್ಗ ಎತ್ಕೊಂಡಿರಂತೆ. ಇದೇ ಫಸ್ಟ್ ಅನ್ಕೊಂತೀನಿ ಈ ಥರ ಬಿಟ್ಟು ಸಾಧನೆ ಮಾಡಿರೋ ನಾವು ಗುರು. ಇಂಥ ಕಂಡೀಷನಲ್ಲೂ ಅವ್ರ ಹುಡುಗಿ ಜೊತೆ ಫೋನ್ ಮಾತಾಡ್ಬೇಕಂತೆ. ಚೆಲ್ಲರ್ ನೋಡಿದ್ರೆ ನೀವು. ಇವ್ರು ನೋಡಿ ನಮ್ಮ ಬಂಗಾರ ಮನುಷ್ಯ. ನೆನ್ನೆ ಹುಂಚಾಕಾಯಿ ಮನುಷ್ಯ ಆಗಿದ್ನು, ಇವತ್ತು ಕ್ಯಾರೆಟ್ ಮನುಷ್ಯ ಆಗೋ. ಸರಿ ಸ್ನೇಹಿತರ ಮುಂದೆ ಒಳಗೆ ಕಂಟಿನ್ಯೂ ಮಾಡೋಣ. ಹೇಳಿದ್ನಲ್ವಾ ನಮ್ಮ ಬೈಕಲ್ಲಿ ನಾನು 100% ತೊಳೆದಲ್ಲ ಅಂತ. ತಳ್ತಾ ಇದ್ದಾರೆ. ತಳ್ಳೋದೆಲ್ಲ ಸೀನಿಲ್ಲ. ಜಂಪ್ ಮಾಡ್ಕೊಂಬಂದ್ಬಿಟ್ಟೆ. ನಮ್ಮ ಬ್ಲೂಬೆರಿ ಮೇಲೆ ತುಂಬಾ ನಂಬಿಕೆ. ಹೋಗುತ್ತೆ ಹೋಗುತ್ತೆ. ಬ್ರೇಕ್ ಬಿಟ್ಟರೆ ಸಾಕು ಕೆಳಗಡೆ ಹೊರಟೋಗುತ್ತೆ ಅಂತಂದ್ರಲ್ಲಿ ಅಲ್ಲಿ ಹಿಂದೆ ನೋಡ್ಬೇಕಾಗಿತ್ತು ಅವರು. ಅವ್ರು ಯಾವ ಥರ ಸಾಧನೆ ಮಾಡ್ತಾರೆ ಗುದ್ಬೇಡ್ರಪ್ಪ. ನಾವು 2 ಬೈಕ್ ತೊಗೊಂಬಂದಿದ್ರಲ್ವಾ. ಬ್ರದರ್ ಒಂದು ಕಿರೀಟ ಕೊಟ್ಟವ್ರೆ. ಅವ್ಗೊಂದು ಕಿರೀಟ, ನಂಗೊಂದು ಕಿರೀಟ. 3 ಜನಕ್ಕೆ ಒಂದೊಂದು ಕಿರೀಟ ಕೊಟ್ಟರು. 3 ಜನಕ್ಕೆ ಒಂದೊಂದು ಕಿರೀಟ ಕೊಟ್ಟರಲ್ಲ. ಎತ್ಕೊಂಡೋಗಿ ಇವಾಗೆಲ್ಲ ಎಕ್ಸಿಬಿಷನ್ ಇಟ್ಬೇಡ ಸ್ನೇಹಿತರೆ. ತುಂಬಾ ವಿಣ್ಣಾಗ್ತಿದೆ. ಸ್ವಲ್ಪ ಸಮಯ ಇರಲಿ. ಬೈಕ್ ತರೋಕ್ಕಾಗಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಬಂದಿದ್ದು. ದೊಡ್ಡ ಹಳ್ಳದಲ್ಲಿ ಕುಡಿಸ್ತಾ ಇದ್ದಾರೆ. ಅಲ್ಲಲ್ಲಿ ಬಿಟ್ಟು ಅನ್ಕೊಂಡೆ ಬಿದ್ದಿಲ್ಲ. ಅಲ್ಲಿ ಸ್ವಲ್ಪ ಬೈಕ್ ಮುಂದೆ ಹಾಕ್ಬಿಟ್ಟು ನಾನು ಗುಣಿ ತೋರಿಸ್ತೀನಿ ಎಷ್ಟು ಶಾಲೆ ಇದೆ ಅಂತ. ಇಲ್ಲಿ ನೆನೆ ಬರ್ಬೇಕಾದ್ರೆ ವೀಲಿಂಗ್ ಹೊಡಿತಿಲ್ಲಿ ಅಷ್ಟು ಸೈಟ್ ಇದೆ. ಇದು ತರ ಅನ್ಕೊಂಡಿದ್ದೆ. ನಾನು ಹತ್ಸ್ಕೊಂಡು ಮೇಲೆ ಹೊರಟೋದೆ. ಎಕ್ಸ್ಪಲ್ಸ್ ಹಿಮಾಲಯನ್ ಎಲ್ಲ ಆರಾಮ್ಸ ಹತ್ತುತ್ತೆ ಮೇಲೆ. ಸ್ನೇಹಿತರೆ ಅಂತ ಇದು ಸಾಧನೆ ಮಾಡ್ಕೊಂಡು ಅಲ್ಲಿ ತನಕ ಹೊರಟೋಗಿದ್ದಾರೆ. ಅಲ್ಲಿಂದ ಊರು ಅಲ್ಲಿಂದ ತಳ್ಕೊಂಡೆ ಪಾಪ. ಇಲ್ಲಿಂದ ಅಲ್ಲಿ ತನಕ ತಳ್ಕೊಂಡು ಹಿಂಗೆ ಹೋಗಿದ್ದಾರೆ. ನಾವು ಹಂಗೆ ಹೇಳ್ಸೋಣ ಆಗುತ್ತೆ. ವೆಯ್ಟ್ ಸ್ವಲ್ಪ ಕಮ್ಮಿ. 220 ಸ್ವಲ್ಪ ವೆಯ್ಟ್ ಇರುತ್ತೆ. ಅದಕ್ಕೋಸ್ಕರ ಅದು ಸ್ಪಿನ್ ಆಗ್ತದೆ. ನನ್ನ ಟೈರ್ ನೋಡಿ ತೆಗಿತಾ ಇದ್ದಾರೆ. ಇದೆ ಫುಲ್ ಅದು ಇನ್ನೆಡ್ ಅಲ್ವಾ ಆಲ್ಮೋಸ್ಟ್. ಮನೆ ಲಾಗಲ್ಲಿ ನಾನು ನಡೀದೆ ಟೈರ್ ಚೇಂಜ್ ಮಾಡಬೇಕು ಅಂತ. ಇದು ಸೆಕೆಂಡ್ ಕರ್ವ್ ಅನ್ಕೊಂತೀನಿ. ಈ ಥರ ಇದೆ ಕಲ್ಲುಗುರು ಎಲ್ಲ ನೋಡಿದ್ರು. ಟೈರ್ ಆಲ್ಮೋಸ್ಟ್ ಇಂಡೆಡು ನಂದು. ಆದರೂ ಇದರಲ್ಲೇ ಆಫ್ ರೋಡಿಂಗ್ ಮಾಡ್ತಾಯಿದ್ದೀನಿ. ಟೈರ್ ಇನ್ನೂ ಚೆನ್ನಾಗಿರೋ. ಇನ್ನೂ ಸ್ವಲ್ಪ ಚೆನ್ನಾಗಿರೋದು ನೋಡಿ. ಅಲ್ಲಿ ಅವ್ನು ಕ್ಯಾರೆಟ್ ತಿಂದಾನೆ ಅವಾಗಿಂದ. ಯಪ್ಪ ಒಂದು ಕೈಯಲ್ಲಿ ಕಷ್ಟ ಗುರು. ಅದಾದ್ರೂ ಸ್ವಲ್ಪ ತಳ್ಕೊಂಬರ್ಬೋದಾಗಿತ್ತು. ಇದು ಟಫ್ ಅಂದರೆ ಟಫು. ಅಲ್ದಲ್ಲಿ ಇಳಿಸ್ಬೇಕು. ಇವಾಗ ಯಾವ ಥರ ಇಳಿಸ್ತಾರೋ ಗೊತ್ತಿಲ್ಲ. ಆ ಕಡೆ ಗುಣಿಗೆ ಹಾಕೊಂಡು ಬೈಕ್ನ ತಳ್ಕೊಳಬೇಕಾಗುತ್ತೆ. ಆ ಗುಣಿ ಕಾಣ್ತಿದ್ದಲ್ವ ಜಾಡ್ತಾರ ನೀರೋಗಿ ಅದ್ರಲ್ಲಿ ತಳ್ಕೊಳಬೇಕು. ನಾನು ಮೊನ್ನೆ ಆ ಕಡೆಲ್ಲ ಸೈಡಲ್ಲಿ ಬಂದೆ ಕೊಡು ರೆಜ್ಜಲ್ಲಿ. ಅದ್ರ ಮೇಲೆ ಹಚ್ಕೊಂಡು ಆ ಥರ ಹಚ್ಕೊಂಡು ಈ ಕಡೆ ಬಂದೆ ನಾನು. ತುಂಬ ದೊಡ್ಡ ಹಾಳ. ಯಪ್ಪ ಸ್ವಲ್ಪ ಗಾಡಿ ಮುಂದೆ ತೋರಿಸ್ತೀವಿ. ಗೊಬ್ಬರ ತಗೊಳ್ಬೋದಾಗಿತ್ತು. ಮೌಂಟೆಲ್ಲ ಫಿಟ್ ಮಾಡೋದಕ್ಕೆಲ್ಲ ಇದರಲ್ಲಿ ಇದಿಲ್ಲ. ಇದು ದೊಡ್ಡ ಹಾಳದಲ್ಲಿ ಬೈಕ್ ಬಿದ್ದರೆ ಹೆಂಗೆ ಕೊಡು.
ಏನು ಒಳ್ಳೆ ಅಲ್ವೇ ನಮ್ಮ ಬ್ರದರ್ ನೋಡಿ ಸುಮ್ಮನೆ ಕಸ ಬೀಳ್ತಾವ್ರೆ ಚಪ್ಪಲಿ ಎತ್ಕೊಂಡು ಒಬ್ಳೆ ಬಿದ್ದುಬಿಟ್ಟು ಕೆಳಗಡೆ ಹಾಗೆಲ್ಲ ಜಾರುತ್ತೆ ಬ್ರದರ್ ಅವ್ರು ತುಂಬನೇ ಕಸ ಬೀಳ್ತಾವ್ರೆ. ಚೋಸಲ್ಲಿ ನೆನೆ ಒಂದು ಮಿಕ್ಸರ್ ಬೋರ್ಡ್ ಮತ್ತು ಮೈಕ್ ಕೇಬಲ್ ಬರುತ್ತಲ್ವಾ, ಆ್ಯಕ್ಸ್ ಕೇಬಲು ಮತ್ತು ಜಾಕ್ ಟು ಜಾಕು ಕೇಬಲ್ ಮೇಲೆ ಎತ್ಕೊಳ್ಬೇಕಾಗಿ ನಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫಸ್ಟ್ ಟೈಮ್ ಮೇಲೆ ಹೊರಟೋಗಿರು ಬೈಕ್ ಎತ್ಕೊಂಡವ್ರು ಸಾಧನೆ ಮಾಡ್ಕೊಂತ. ಅದಕ್ಕೋಸ್ಕರ ಅಷ್ಟು ಕಷ್ಟ ಆಗ್ತಿದೆ ಅಷ್ಟೇ. ಹೇಳ್ದಲ್ಲಿ ಹೇಳ್ಕೊಂತ ನಿಜವಾದ ಆಫ್ ರೋಡ್ ಸಹ ಇಷ್ಟೊಂದು ಕಷ್ಟ ಬಿದ್ದಿರಲ್ಲ ಅನ್ಕೊತೀನಿ. ನಮ್ಮ ಬ್ರದರ್ ಅಷ್ಟು ಕಷ್ಟ ಬೀಳ್ತಾವ್ರೆ ಇಸ್ಬಿಟ್ರು ಗುರು ಅಂತ ಇಂತೂ ಸಾಧನೆ ಮಾಡಿದ್ರು. ನಿಮ್ಮ ಬ್ರದರ್ ಅವರು ನಂದು ಇವಾಗಿರೋದು ಬೈಕ್ ಮೇಲೆ ಕಾನ್ಫಿಡೆನ್ಸ್ ಇದೆ ಓಡಿಸ್ಕೊಂಡು ಹೋಗೋಣ. ನನ್ನ ಬೈಕಲ್ಲಿ ಸಿಕ್ಕಾಕೊಂಡಿದೆ ದೇವಸ್ಥಾನ ಹೋಗೋಕ್ಕಿಂತ ಇಲ್ಲ ನಾನು ಆಫ್ ರೋಡಿಂಗ್ ಬೈಕ್ ಸಿಕ್ಕಾಕೊಂಡ್ರೆ ಲೊಗೆ ಜಾಸ್ತಿ ಆಗಿದೆ. ಹತ್ರ ಇಷ್ಟೊಂದು ಡೀಪ್ ಇದೆ ಆಳ. ಇದು ಫಸ್ಟ್ ಕರ್ವು, ಸೆಕೆಂಡ್ ಕರ್ವ್ ಆ ಥರ ಪರಿಸ್ಥಿತಿ ಆಗಿದಲ್ವ, ಅಲ್ಲಿ ದೊರಕಿದೋಗಿದೆಯಲ್ವ ಅದು ಸೆಕೆಂಡ್ ಕರ್ವು. ಥರ್ಡ್ ಕರ್ವ್ ಅಲ್ಲಿ ಮೇಲೆ ಕಲ್ಲು ಬಿದ್ದಿತ್ತಲ್ವ. ಇದು ತುಂಬಾ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಾನು 1.5 ಇಲ್ಲ 2x ಸ್ಪೀಡಲ್ಲಿ ನಾನು ವಿಡಿಯೋನ ಇದು ಮಾಡ್ತೀನಿ. ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ಲ ಫೈನಲಿ ಅಂತೂ ಇದು ಎತ್ಕೊಂಡ್ ಬಂದ್ರ ಮೇಲೆ ಅಲ್ಲಿಂದ ಮೈಂಡ್ ಬ್ಲೋಯಿಂಗ್ ಅಲ್ಟಿಮೇಟ್ ಅಂತ ಅಲ್ಟಿಮೇಟ್ ವ್ಲಾಗ್ ಇದು. ಅಯ್ಯೋ ಇಷ್ಟೊಂದು ಮಜಾ ಮಾಡ್ಕೊಂಡು ವ್ಲಾಗ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ. ಹೆಂಗಿದೆಮ್ಮ ರೋಡ್ ಇದು ಚೆನ್ನಾಗಿದೆಯಾ ಸರ್? ಹೆಂಗಿದೆ ಸರ್? ಈ ಬ್ಯಾಗಲ್ಲಿ ಅವ್ರನ್ನ ಹಾಕೊಂಡು ಅಂತ ನೋಡಿ ಅದೇ ಹೇಳ್ತಾ ಇದ್ದಾರೆ. ಎಷ್ಟೇ ಕ್ಲಾಸ್ ನೀನಾ? ನೀನಾವಾ ಮೇಲೆ ಹೋಗ್ತೀರಾ ಬೈ ಸೈಕಲ್ ಎತ್ಕೊಂಡಿವ ಮೇಲೆ ನೀವು? ನನ್ನ ಮಕ್ಳು ಇಟ್ಕೊಡೋಣ ಲೈಟಿಂಗ್ ಸಾಕ ಬಂದಿರಲಿಲ್ಲ. ಏನಕ್ಕೆ ಇಟ್ಕೊಂಡ್ ಬಂದಮ್ಮ? ಬಾಯ್ ಬಾಯ್.